ಡೋರ್ ಓಪನ್ ಮಾಡಿದ ತಕ್ಷಣ ರಾಘವೇಂದ್ರ ಸ್ವಾಮಿಯ ಫೋಟೋ ಇದೆ. ಇಷ್ಟಪಟ್ಟು ಮೂಗ್ ಚುಚ್ಚಿಸಿ ಹೌದು. ಆಕ್ಚುಲಿ ಮೂಗ್ ಚುಚ್ಚಿಸ್ಕೊಂಡಿದ್ಲು ಗೈಸ್. ನಿಮ್ಮ ಅಣ್ಣ ಪಾಲ್ಟಿ ಅಂತ ಹೋದ್ರೆ ವರ್ಷ ಮೊದಲನೇ ದಿನನೇ ನಾವೆಲ್ಲ ನಮ್ಮ ಚಿಕ್ಕಮ್ಮನ ಮನೇಲಿ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಅಣ್ಣನ ಬರ್ಡೇ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆಫ್ಟರ್ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ ಯಾಕಂದರೆ ನಾಳೆ ನಮ್ಮ ಅಣ್ಣನ ಬರ್ಡೇ ಹಾಗೂ ನಮ್ಮ ಚಿಕ್ಕಮ್ಮನ ಬರ್ತಡೇ. ನಮ್ಮ ಚಿಕ್ಕಮ್ಮ ಇಲ್ಲೇ ಇದ್ದಾರೆ. ನಮ್ಮ ರೇಖಂಟಿನ ಬರೋಷ್ಟಿಗೆ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇದು ಬಿರಿಯಾನಿ, ಇದು ಏನೋ ಸಮಥಿಂಗ್ ಏನೋ ಇದೆ. ಇನ್ನೊಬ್ಳು ಇದ್ದಾಳೆ ನಮ್ಮ ಮಾಯಾ, ವ್ಲಾಗ್ ಮಾಡ್ತಿದ್ದಾಳೆ, ಕಂಟೆಂಟರ್. ಮಹಾಪ್ರಭು ನೀವೇನಿಲ್ಲಿ ಹೇಳ್ಬೇಕು. ನನ್ಗೆ ಹೇಳ್ಬೇಡ ಕಣೆ, ನನ್ಗೆ ನೋವಾಗ್ತಿದೆ. ಬಂದೋಳು ಫೇಸ್ ವಾಶ್ ಕೂಡ ಮಾಡಿಲ್ಲ, ಸ್ವಲ್ಪ ಲಿಫ್ಟಿಕ್ ಹಾಕೊಂಡೆ. ಅಜ್ಜಿ ಜನಕಮ್ಮ ಹೇಳಿ ಏನಾದ್ರು. ಸರಿ ಹೋಗಿ ಫೋನಲ್ಲಿ ಮಾತಾಡಿ, ಅವ್ರು ಬ್ಯುಸಿ ಇದ್ದಾರೆ ಗೈಸ್. ಅದಕ್ಕೆ ನಮ್ಮ ರೇಖಂಟಿ ಮನೇಲಿ ಬಂದ ತಕ್ಷಣ ಒಂದು ಅದ್ಭುತ ಕಾಣಿಸುತ್ತೆ. ಅದೇನು ಗೊತ್ತಾ, ಡೋರ್ ಓಪನ್ ಮಾಡಿದ ತಕ್ಷಣ ರಾಘವೇಂದ್ರ ಸ್ವಾಮಿಯ ಫೋಟೋ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಗುರುಶಕ್ತಿನ ಸೌಂಡ್ ಆಗೈತಲ್ಲ ಹೊರಡ್ಬಿಟ್ಟೆ. ಹೇಳ್ದೆ ರೇಖಂಟಿ ದಮ್ ಬಿರಿಯಾನಿ ಮಾಡ್ಬೇಕು ತಾನೆ, ನಾನು ಇಷ್ಟಪಡ್ಕೊಂಬಂದೆ. ಅದೇನು ಮಾಡಿದೆ ಲಾಸ್ಟು. ಹೌದಾ, ಇದು ಸುಕ್ಕ, ಚಿಕನ್ ಸುಕ್ಕ. ಹಾಂ, ಮಟನ್ ಬಿರಿಯಾನಿನಾ? ನಾನು ಚಿಕನ್ ಅಂದ್ಕೊಂಡೆ. ಮಟನ್ ಬಿರಿಯಾನಿ. ಆ್ಯಕ್ಚುಲಿ ನಾವು ಮಧು ಮನಿಕೋಬಿಟ್ಟಿದ್ದಾನೆ ಕೆಲಸದಿಂದ ಬಂದು. ನಾನು ಕೆಲಸ ಮುಗಿಸ್ಕೊಂಡು ನಮ್ಮ ರೇಖಂಟಿ ಫೋನ್ ಮಾಡಿದ ತಕ್ಷಣ ಓಡ್ ಬಂದಿದ್ದೀನಿ. ಕೇಳಿದ್ದೀನಿ, ಏನಾದ್ರು ಮಾಡ್ಕೊಳ್ಳಿ, ಕೊಟ್ಟರು ಕೊಟ್ಟು. ರೇಖಂಟ್ ಅಮ್ಕರ ಕರ್ನೆ ಕಾ ಪೂಜೆ ಹಾಗೂ ಕೇಳ್ತಿದ್ದಾಳೆ ಲೈಫಲ್ಲಿ ಯಾವುದು ಬೆಸ್ಟ್ ಡಿಸಿಷನ್, ಯಾವುದು ವರ್ಸ್ಟ್ ಅಂತ ನೀನು ಹೇಳೆ. ಅವಳಿಗೆ ಟೋಟಲ್ ಆಗಿ ಈ ವರ್ಷನೇ ಇಷ್ಟ ಇಲ್ಲ. 100%. ನನಗೂ ಸೇಮ್ ಗೈಸ್. ಈ ವರ್ಷ ಈ 2025 ಕಡೆ ನನಗೆ ಸೇಮ್ ಟು ಸೇಮ್ ಆಗಲ್ಲ ಅನ್ನಲ್ಲ, ಏನೋ ಎಲ್ಲ ಬುದ್ಧಿ ಬಂಡವಾಳ. ಅಂದ್ರೆ ನನ್ನ ಕೈ ಲ್ಯಾಪ್ಸ್ ಆಗೋಗಿದ್ದು, ಬೇಜಾರಾಗಿದ್ದು ಅಂದ್ರೆ ನನ್ನ ಕೈ ಲ್ಯಾಪ್ಸ್ ಆಗಿ 3 months ನನ್ನ ಕೈ ಯೂಸೇ ಆಯ್ತಾ ಇರ್ಲಿಲ್ಲ. ಅದು ಬೇಜಾರು. ಇನ್ನೊಂದು ಮೂಗ್ ಚುಚ್ಚಿಸಿ, ಇಷ್ಟಪಟ್ಟು ಮೂಗ್ ಚುಚ್ಚಿಸಿ. ಹೌದು, ಆಕ್ಚುಲಿ ಮೂಗ್ ಚುಚ್ಚಿಸ್ಕೊಂಡಿದ್ಲು ಗೈಸ್, ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಅದೇನಾಯ್ತೋ ಗೊತ್ತಿಲ್ಲ, ತೆಗ್ದಾಕ್ಬಿಟ್ಟಿದ್ದಾಳೆ. ಅದು ಕೈ ಲ್ಯಾಪ್ಸ್ ಇದಾಗಿದ್ರೇ ಕೈ ಲ್ಯಾಪ್ಸ್ ಆಯ್ತು. ಇದಕ್ಕೆ ಅದು ಹೋಯ್ತು. ಬೇಜಾರು ವಿಷಯ ಏನಿಲ್ಲ, ಖುಷಿ ವಿಷಯ ಅಂತಂದ್ರೆ ನಾನು ಫಾರ್ ದಿ ಫಸ್ಟ್ ಟೈಮ್ ಮಾದೇಶ್ವರಂ ಬೆಟ್ಟಕ್ಕೆ ಹೋದೆ. ಇಷ್ಟು ವರ್ಷದಲ್ಲಿ 20 ವರ್ಷದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಹೋಗಿದ್ದು. ಫಸ್ಟು. ಎರಡನೇದು ಫ್ರೆಂಡ್ಸ್ ಜೊತೆ ನಾನು ಮೇಲ್ಕೋಟೆ ಫ್ರೆಂಡ್ಸ್ ಜೊತೆ ಮೇಲ್ಕೋಟೆಗೆ ಹೋಗಿದ್ದು. ಅಪ್ಪ ಅಮ್ಮ ಜೊತೆನೂ ಹೋಗಿರ್ಲಿಲ್ಲ, ಫ್ರೆಂಡ್ಸ್ ಜೊತೆ ಮೇಲ್ಕೋಟೆಗೆ ಹೋಗಿದ್ದೆ. ಎರಡು ಬೆಸ್ಟ್ ಥಿಂಗ್. ನಮ್ಮೂರೊಳಗೆ ಮೇಲ್ಕೋಟೆಗೆ ಹೋಗಿಲ್ಲ ಅಂತ ಹೇಳ್ತಾಳೆ. ನಮ್ಮೂರೇ ಗೈಸ್ ಮೇಲ್ಕೋಟೆ, ನಾಗಮಂಗ್ಲ. ಏನ್ ಮಾಡ್ತವ್ರೆ ಗೊತ್ತಾಗ್ಲಿಲ್ಲ ನನ್ಗೆ. ಏನ್ ಮಾಡ್ತಿದ್ದೀರಾ? ರೀಲ್ಸ್ ರೀಲ್ಸ್ ಮಾಡ್ತಾರೆ ನೋಡಿ ಗೈಸ್. ನಿಮ್ಮ ಅಣ್ಣ ಮನ್ಗಂಗವನಲ್ಲಿ ಬಾಯ್ ಮುಚ್ಚಿ. ಸೊ ಗಾಯ್ಸ್, ನಾನು ಸ್ವಲ್ಪ ಮಖ ತೊಳ್ಕೊಬೇಕು, ಕೆಲಸದಿಂದ ಬಂದೋಳು. ಹಾಗೆ ಡೈರೆಕ್ಟ್ ಬಂದ್ಬಿಟ್ಟಿದ್ದೀನಿ. ಫೇಸ್ ವಾಶ್ ಕೂಡ ಮಾಡಿಲ್ಲ ನಾನು. ತಗೊಂಡಾಕೊಂಡೆ. ಅಜ್ಜಿ ನೀನೇನು ರಾಜ ಮತ್ತೆ ಕೂತಂಗೆ ಕೂತಿದ್ಯಾ?
ಎಲ್ಲ ಪಬ್ಬು ಪಾರ್ಟಿ ಅಂತ ಹೋದ್ರೆ ವರ್ಷ ಮೊದಲನೇ ದಿನನೇ ನಾವೆಲ್ಲ ನಮ್ಮ ಚಿಕ್ಕಮ್ಮನ ಮನೇಲಿ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಅಣ್ಣನ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಹಾಗಾಗಿ ಫಸ್ಟ್ ನಾವು ಇಯರ್ ಫಸ್ಟ್ ಹ್ಯಾಪಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಫಾರ್ ದಿ ಫಸ್ಟ್ ಟೈಮ್ ಅಲ್ಲ, ಪ್ರತಿ ವರ್ಷ ನಾವು ಸ್ಟಾರ್ಟ್ ಮಾಡ್ತೀವಿ. ಬೈಕ್ ತಗೊಂಡಿದ್ದವನ್ಗೆ ಹೆವಿ ಖುಷಿ ಅದು. ಯಾವ್ದು ನಿನಗೆ ಇಷ್ಟನೇ ಆಗಿಲ್ಲ ಒಂದು ವಿಷಯ ಆದ್ರೆ? ಈ ವರ್ಷ ಇಷ್ಟ ಆಗಿಲ್ಲ ನನಗೆ, ಇಷ್ಟು ಬೇಗ ಆಗೋಯ್ತು. ರೀಸನ್ ಇಷ್ಟು ಬೇಗ ಆಯ್ತು ಅಂತ ಇಷ್ಟ ಆಗಿಲ್ವಾ? ಇಷ್ಟ ಆಗಿಲ್ಲ, ಬೇಗ ಆಗಿದೆಯಲ್ಲ ಅದಕ್ಕೆ ಇಷ್ಟ ಇಲ್ಲ. ನಾಚಿಕೆ ಆಗುತ್ತೆ ನನಗೆ. ಯಾವ ಹಾಡು ನೋಡಿ ತಿಂತವ್ರೆ ಚೆನ್ನಾಗಿ ಅಲ್ಲ ಕಣೆ, ಈ ಊಟ ಮಾಡ್ತಾರಕ್ಕೆ ಯಾವ ಸಾಂಗ್ ಮಾಡ್ತಾರಲ್ಲ. ಗುರು ಇಷ್ಟು ಬಲೂನ್ ಎಲ್ಲ ಓದ್ತಾ ಇದ್ದೀವಿ, ಓದಕ್ ಆಗ್ತಿಲ್ಲ. ನನ್ಗಂತೂ ಸಾಕಾಯ್ತು ಊದಿ ಊದಿ. ಮಟನ್ ಬಿರಿಯಾನಿ ತಿಂತಾ ಇದ್ದೀವಿ. ಇವಾಗ ಎದ್ದು ಬಂದವನು ನೋಡಿ, ನಿದ್ದೆ ಮಾಡಿ 10:30 ಬಂದವನು. ಎಲ್ಲ ಊಟದ ಸಮಯ ಗುರು. ಅಪ್ಪ ಜ್ಯೂಸು, ಜ್ಯೂಸ್ ಮಾಯ ಇವಳು. ಕನ್ನಡಕ ತೆಗಿಬೇಕಂತೆ ಗೈಸ್. ನಾವು ಎಣ್ಣೆ ಕುಡಿತಾ ಇದ್ದೀವಿ. ಚೆನ್ನಾಗಿದೆ, ನಾನು ಹೇಳಿದೆ. ಸೂಪರ್ ಆಗಿದೆ ಬಿರಿಯಾನಿ, ಮಟನ್ ಬಿರಿಯಾನಿ. ರೇಖಂಟಿ ನಾಯಿಸ್ತಾನೆ ಬಾ. ಹೇಗಿದೆ ಬಿರಿಯಾನಿ? ನಾನೇ ಮಾಡಿರೋದು. ಅವನ್ ಬೋಲ್ತಿದ್ದೆ. ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ, ಅದಕ್ಕೂ ಕೂಡ ಹೋಗ್ತಾ ಇಲ್ಲ. ನೋಡೋನೆ ಜ್ಯೂಸ್ ಕುಡಿತವನೆ. ಎಲ್ಲ ಕುಡಿ. ನಮ್ಮ ಅಜ್ಜಿ ಕೂಡ ತಿಂತಿಲ್ಲ, ನನ್ಗಾಗ್ತದೆ ತಿನ್ನು ಅಂತ. ಇವಳು 10th ಪಾಸ್ ಆಗಿ ಆಲ್ರೆಡಿ ಫಸ್ಟ್ ಇಯರ್ ಅರ್ಧ ವರ್ಷ ಮುಗಿಯಕ್ಕೆ ಬಂದ್ಬಿಟ್ಟಿದೆ. ನನಗೆ ಇವಳು 10th ಪಾಸ್ ಆಗಿದ್ದಾಳಂತ ಇವಾಗ ಗೊತ್ತಾಗ್ತಿದೆ. ಏನಕ್ಕ 10th ಪಾಸ್ ಆಗಿರೋದು ನನಗೆ ಇವಾಗ ಆ್ಯಕ್ಚುಲಿ ಗೊತ್ತಾಗಿದೆ. ನನ್ನ ಮೈಂಡ್ ಎಲ್ಲಿದೆ, ನಾನು ಎಲ್ಲಿದ್ದೀನಿ ಅಂತ ನನಗೆ ಒಂಚೂರು ಗೊತ್ತಿಲ್ಲ ಗಾಯ್ಸ್. ಹೇಳ್ಬೇಕು ಅಂತ ಹೇಳಿದ್ವಿ. ಚಂದ್ರದಕ್ತಿತ್ತು. ಹೇಳು, ಊಟ ಹೇಗಿತ್ತು? ಊಟ ಸೂಪರ್ ಆಗಿತ್ತು. ಏನಿ ಗೇಮ್ ಆಡೋಣ ಇವತ್ತು, ಏನಾರು ಆಟ ಆಡೋಣ? ನಿಮ್ಮ ಅಣ್ಣವ್ರಿಗೆ ಹೇಳೋಗಿ, ಮದನ್ ಕುಮಾರ್ಗೆ ಹೇಳೋಗು. ಸೊ ಗಾಯ್ಸ್, ಊಟ ಎಲ್ಲ ಆಯಿತು. ಆ್ಯಕ್ಚುಲಿ ಊಟ ಅಂದ್ರೆ ತುಂಬ ಸಖತ್ತಾಗಿತ್ತು. ಬಟ್ ಇವನೇನು ಬಂದ. ನಮ್ಮ ಚಿಕ್ಕಪ್ಪ ಒಂದು ಶಿಳ್ಳೆ ಹೊಡಿದ್ರೆ 3 ನಾಯಿಗಳು ಓಡ್ ಬರ್ತಾವಂತೆ. ಲೆಟ್ಸ್ ಟ್ರೈ. 1 2 3 ಸ್ಟಾರ್ಟ್. ಅಯ್ಯೋ, ಎಲ್ಲ ಹೋಗ್ಬಿಟ್ಟಿದೆ ಮೋಸ್ಟ್ಲಿ. ಊಟಕ್ಕೆ ಬಂತಾ? ಬತ್ತಿದೆ ಅಂತೆ ಗೈಸ್. ಅದು ಎಲ್ಲಿಗೆ ಬರುತ್ತೆ ನೋಡೋಣ. ಬರುತ್ತೆ ನಮ್ಮ ಚಿಕ್ಕಪ್ಪನ ಹತ್ರ ಹೋಗುತ್ತಾ ನೋಡೋಣ. 3 ಜನ ಇದ್ದೀವಿ. ನನ್ನ ಚಿಕ್ಕಪ್ಪನೇ ಅದತ್ತ ಉಂಟಾಯ್ತು. ಸೈಡ್ ಬರೇ ನೋಡಿ ಗೈಸ್, ನಮ್ಮ ಚಿಕ್ಕಪ್ಪ ನಾಯಿ ಪ್ರೇಮಿ. ಏನ್ ಇಸ್ಬೇಕಿದೆ ನಾಯಿಗಳಿಗೆ? ಅದ್ರ ಮುಸಂಡಿ, ಇದ್ರ ಜಿಮ್ಮಿ, ಇದ್ರ ಜೂಲಿ. ಇವಾಗ ಒಂದು ಬೇರೆ ಕಾಕ. ಮುಸಂಡಿ ಅದು ಮುಸಂಡಿ ಕೆಂಚು. ಇದ್ರ ಹೆಸರು ಮುಸಂಡಿ. ನಾವು ಮುಸಂಡಿ 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 ನಾವು ಜೂಲಿ 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 ಮುಸಂಡಿ. ಕಾಕ ನಾನು ಹೆಸರು ಇಕ್ತೀನಿ.
ಏಯ್ guys. ಗೈಸ್ ಕುಸ್ತಿಗೆ ಬಿಟ್ಬಿಟ್ಟಿದೆ ನಾಯಿಗಳು. ಏಯ್ ದೊಡ್ಡಾಗಿದೆ ರೈತ ಕಲ್ ತಗೊಂಬೋದು. ಮುಸಂಡಿ ಕಿರಿಸ್ಲಲ್ಲ. ಬಾ ನಿಂಗೆ ಕಾಕ ಇಟ್ಬದೆ ಬಿನು ಕುಟಮ್ಮ ಕುಟ್ಟು ಸೈಡ್ ಜಾಗ ಕುಟ್ಟಾಗಿರೋ ಸರ್ಪ್ರೈಸ್ ಇವನೇ ಕಣ್ಣಾರ ನೋಡಿ ಹೆಲ್ಪ್ ಮಾಡ್ತಾವನೆ, ಪಾತ್ಕೋತಾವನೆ ಎತ್ತಾಗಿ. ಗೈಸ್ ನಾನು ಹೆಲ್ಪ್ ಮಾಡ್ತಿದ್ದೀನಿ. ಆ ಕಡೆ ಇಟ್ಕೊಳ್ಳಿ ಮಯ್ಯ, ಮಯ್ಯ ಅಲ್ಲಿ ಇಟ್ಕೊ ನಿಮ್ಮ ಅಣ್ಣಂಗೆ. ಗೈಸ್ ನಾನು ಹೆಲ್ಪ್ ಮಾಡಿದೆ, ಅಲ್ಲಿಂದ ಇಲ್ಲಿಗೆ ತಿಕ್ಕಿದ್ದೀನಿ, ಇಲ್ಲಿಂದ ಅಲ್ಲಿಗೆ.